ಅಳಿಯಂದ್ರೆ ಮಾವ, ಆರಾಮಾಗಿದ್ದೀರಾ? ನಾನು ಆರಾಮಾಗಿ ಖುಷಿಯಾಗಿದ್ದೀನಿ. ಏನೋ ಎತ್ವಾಸ ಐತೆ, ಕುಸ್ತಾಯ್ತಿಲ್ವಲ್ಲ ಅಳಿಯಂದ್ರೆ? ಮಾವ, ಮನೆಯೆಲ್ಲ ಉಣ್ಕೊತ್ತ ತಮಗೆ? ನನಗೆ ಆ ಮನೆಗಿಂತ ಈ ಮನೆನೇ ಇಷ್ಟ. ನನ್ನ ಮಗ ಹೇಳ್ತಿದ್ದ ನೀವು ಫಾರಿನ್ ದೇಶದಾಗೆ ಓದಿದ್ದಂತೆ. ಏನು ಓದಿದ್ದು? ಯಾವ ದೇಶದಾಗೆ? ಯಾರ ಹತ್ರನೂ ಏನು ಹೇಳಬಾರ್ದು ಅಂತ ರಾಣಿ ಹೇಳ್ಕೊಟ್ಟಿದ್ದಾಳೆ. ನಾನು ಏನು ಹೇಳಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಮೀ. ನಾನೇ ತಪ್ಪು ತಿಳ್ಕೊಂಡಿದ್ದೀನ? ಗೊತ್ತಾಯ್ತಿಲ್ವಲ್ಲ. ಅವ್ವ ತಾಯಿ ಏನು ಅರ್ಥ ಆಯ್ತಿಲ್ವಲ್ಲ ಅಳಿಯಂದ್ರೆ? ಮಾವ, ರಾಣಿ ನನ್ನ ತವ ಎಲ್ಲ ಹೇಳಿದ್ರು, ಅದಕ್ಕೆ ನಿಮ್ಮ ತವ ಕೇಳ್ತಿದ್ದೀನಿ. ಓ ಹೌದಾ? ಹಾಗಿದ್ರೆ ನಾನು ಎಲ್ಲ ನಿಜಾನೂ ಹೇಳ್ತೀನಿ. ನಾನು ಏನೂ ಓದಿಲ್ಲ, ಫಾರಿನ್ ಎಲ್ಲ ಏನೂ ಗೊತ್ತೇ ಇಲ್ಲ. ನಾನು ನೋಡಿರೋದು ಎರಡೇ ಊರು, ಒಂದು ಮಾಸ್ತಿಕೊಪ್ಲು, ಇನ್ನೊಂದು ಮಾರಿಗುಡಿ. ನಾನು ಇವಾಗ ಓದೋದು ಬರೆಯೋದು ಎಲ್ಲ ಕಲಿತಾ ಇದ್ದೀನಿ. ಪಾಪು ಎಲ್ಲ ಹೇಳ್ಕೊಡ್ತಾ ಇದ್ದಾಳೆ. A for apple, B for ball. ನಿಮ್ಮ ಹೆಸರು ಹೇಳ? S for ಶಂಕರ. ಏ ನಾನು ಸರಿಯಾಗಿ ಹೇಳ್ಬಿಟ್ಟೆ. ಏ ರಾಣಿ, ನೀನಿಲ್ಲಿ? ಸೀನಾ, ಹೀಗೆ ಮಾತಾಡಿದ್ದೆಲ್ಲ ನೀನಾ? ರಾಣಿ, ಅದು ಫೋನಲ್ಲಿ. ಸೀನಾ, ನೀನ್ ತಮಾಷೆ ಮಾತಾಡ್ತಿದ್ದೆ ಅಲ್ವಾ? ಅದೇನೋ ಜೋಕ್ ಅಂತಾರಲ್ಲ, ಜೋಕ್ ಮಾತಾಡ್ತಿದ್ದೆ ಅಲ್ಲ? ಹೇಳ್ಸಿನಾ? ಇಲ್ಲ ರಾಣಿ, ಅದು ಸೀನಾ, ಒಂದ್ಕಿಂತ ಸುಳ್ಳು ಅಂತ ಹೇಳ್ಬಿಡ್ಲಾ? ನನ್ ಗುರು ಬಗ್ಗೆ ತಮಾಷೆಗಂತ ಹೇಳ್ಬಿಡ್ಲಾ? ಹೇಳ. ನನ್ನ ಪ್ರೀತಿ ಉಳಿಸ್ಕೋಬೇಕು ಅಂದ್ರೆ ನಾನು ಏನ್ ಬೇಕಾರ ಮಾಡ್ತೀನಿ. ಅದು ಯಾವನೇ ಬರಲಿ ಎದುರಿಸಿ ನಿಲ್ಕೋತೀನಿ. ಇಲ್ಲ, ಇಷ್ಟೊತ್ತರೆಗೂ ನೀನೇನ್ ಕೇಳಿಸ್ಕೊಂಡೋ ಅದೇ ನಿಜ. ಅಂದ್ರೆ ನಿಮ್ಗಳ ಪ್ರಕಾರ ಹೆಂಗೆ? ಸೀನಾ ಅಂದ್ರೆ ಯಾವಾಗ್ಲೂ ರೇಗಿಸ್ಕೊಂಡು ಇನ್ನೊಬ್ರು ಕಾಲು ಎಳ್ಕೊಂಡು ಕಾಮಿಡಿ ಪೀಸ್ ತರ ಇರ್ಬೇಕಾ? ಇಲ್ಲ, ಇಷ್ಟೊತ್ತರೆಗೂ ನೀನೇನ್ ಕೇಳಿಸ್ಕೊಂಡು ಇದೇ ನಿಜ. ನಾನು ಮನ್ಸಾರೆ ಒಂದು ಬಗೆನ ಪ್ರೀತಿಸ್ತಾ ಇದ್ದೀನಿ. ನಿಮ್ಮ ಅಕ್ಕ ಅವಳಲ್ಲ, ಅವಳು ಕಂಡ್ರೆ ನನಗಿಷ್ಟ ಇಲ್ಲ. ನಾನು ಯಾರನ್ನ ಇಷ್ಟಪಡ್ತಿದ್ದೀನೋ ಅವಳನ್ನೇ ಮದುವೆ ಆಗಬೇಕು ಅಂತ ಅನ್ಕೊಂಡಿದ್ದೀನಿ. ಏನು ಅಂದೆ ಬದ್ಮಾಶ್? ನಿಮ್ ಗುರುಗೆ ಮೋಸ ಮಾಡ್ತೀಯ? ಮಾತು ಮುಂಚೆ ಕೈ ಮಾಡ್ತೀಯ? ಕರಿಯ ನಿಮ್ಮಣ್ಣನ, ಕರಿಯ ಶಿವಣ್ಣನ. ಏಯ್, ಅಣ್ಣನ್ ಯಾಕ್ಲ ಕರಿಬೇಕು? ನಾನೊಬ್ಳೆ ಸಾಕು ಕಣ್ಲ ನಿನ್ಗೆ. ಮಾದಪ್ಪ ನನ್ ಮಗ, ಜೊತೆಗೆ ಆಡ್ಕೊಂಡ್ ಬೆಳೆದಿದೀವಿ ಅಂತ ಸದ್ರೆ ಕೊಟ್ರೆ ಈಟೊಂದ್ ಮುಂದುವರ್ದ್ಬಿಟ್ಟ ನೀನು. ನನ್ನ ಅಕ್ಕನ ಜೀವನದಲ್ಲಿ ಆಟ ಆಡ್ಬಿಟ್ಟಲ್ಲ, ಇವತ್ತು ನಿನ್ ಎದೆ ಬಗ್ದೆ ಬಿಡ್ತೀನಿ ಕಣ್ಲ. ಅದೇನಾಗುತ್ತೋ ಆಗ್ಲಿ. ಏನಿದು?
ಬಿಡು, ಸ್ವಲ್ಪ ಮೆಲ್ಲಗ್ ಮಾತಾಡು. ಯಾರಾದ್ರೂ ಕೇಳಿಸ್ಕೊಂಡ್ರೆ ನಿನ್ ಕೈ ಮುಗಿತೀನಿ ಕಣೆ. ತಿಂದಮ್ಮಯ್ಯ ಅಂತೀನಿ, ಈ ವಿಷಯ ಯಾರಿಗೂ ಹೇಳ್ಬೇಡ. ಇವತ್ತು ಈ ವಿಷಯ ಇಲ್ಲಿ ನಡೆದೇ ಇಲ್ಲ, ಏನು ಗೊತ್ತೇ ಇಲ್ಲ ಅನ್ನಂಗಿದ್ಬಿಡಪ್ಪಯ್ಯ. ನನ್ನ ಗಂಡ ಆದಷ್ಟು ಬೇಗ ಸರಿ ಹೋಯ್ತಾರೆ. ಈಗ ಅವರು ಓದೋದನ್ನ ಕಲ್ತವ್ರೆ, ಬರೆಯೋದನ್ನು ಕಲಿತವ್ರೆ. ಇನ್ ಸ್ವಲ್ಪ ದಿನ ಆಟಯ್ಯ, ಅವರು ಎಲ್ರ ತವ ಹುಷಾರಾಯ್ತಾರೆ. ಆದ್ರೆ ಅಪ್ಪಯ್ಯ, ಕೈ ಮುಗಿತೀನಿ, ಈ ವಿಷಯ ಹೊರಗಡೆ ಹೇಳಿದ್ರೆ ಅವಳ ಎತ್ತಿನೇ ಹೊಡ್ಕೊಂಡ್ಬಿಡ್ತಾನೆ. ಹೇಳ್ಬೇಡ ಕಣಪ್ಪಯ್ಯ, ಹೇಳ್ಬೇಡ. ಅಪ್ಪಯ್ಯ, ಅದು ಅಲ್ದೆ ಇವ್ರು ಬುದ್ಧಿ ಇಲ್ಲ ಅಂತ ಯಾರು ಹೇಳಿದ್ದು? ನನ್ನ ಒಳ್ಳೆ ರಾಣಿ ಹಂಗೆ ನೋಡ್ಕೊತವ್ರೆ, ಗೊತ್ತಾ? ಮಾವ, ಯಾಕೆ ಅಳ್ತಾ ಇದ್ದೀರಾ? ಅಳ್ಬಾರ್ದು. ಮನಸ್ಸಲ್ಲಿ ಒಳ್ಳೆ ಬುದ್ಧಿ ಇದ್ರೆ ಎಲ್ಲಾನು ಒಳ್ಳೇದಾಗುತ್ತಂತೆ. ನಾನು ರಾಣಿಗೆ ಹೊಡಿಯಲ್ಲ, ಬೈಯಲ್ಲ, ಏನೂ ಮಾಡಲ್ಲ. ಜಾಸ್ತಿ ಇಷ್ಟಪಡ್ತೀನಿ. ಇಷ್ಟು 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 ಇಷ್ಟಪಡ್ತೀನಿ ನಾನು. ಅಮ್ಮ ಹೇಳ್ಕೊಟ್ಟಿದ್ದಾಳೆ, ರಾಣಿ ನನಗೆ ದೇವತೆ ಅಂತೆ, ಗೊತ್ತಾ? ನಾನು ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತೀನಿ, ಆಯ್ತಾ? ನೀವು ಅಳ್ಬಾರ್ದು.